Hello, in this video, we'll discuss how she became an IAS officer. This is a YouTube video, and the IAS officer in this video will be Surabhi Gautam. Yes, ನಿಮ್ಮ ಸಿಲೆಬಸ್ BA BSc BCom ಇರುವಂಥ ಸಿಲೆಬಸ್ ಇದು ಏನಪ್ಪ ಅಂತಂದ್ರೆ ಹೌ ಶಿ ಬಿಕೇಮ್ ಅನ್ IAS ಆಫೀಸರ್ ಸುರಭಿ ಗೌತಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮಗೆ ಯೂಟ್ಯೂಬ್ ವಿಡಿಯೋ ಐತಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋಸ್ ಐತಿ. ಭಾಳ ಜನ ಹುಡುಗರನ್ನ ಕೇಳಿದ್ರು ಈ ಒಂದು ವಿಡಿಯೋ ನಮಗೆ ಎಕ್ಸ್ಪ್ಲೇನ್ ಮಾಡಿರಿ ಸರ್ ಅಂತ ಹೇಳಿ. ಸೊ ಇದ್ರೊಳಗೆ ಸ್ಪೆಷಲಿ ನಿಮ್ಮ ಎಕ್ಸಾಮ್ ಒಳಗೆ ಬರುವಂಥದ್ದು ಮತ್ತು ಅವ್ರು ಏನು ಹೇಳಿದಾರಪ್ಪ ಅಂತಂದ್ರೆ ಇಟ್ ಈಸ್ ನಥಿಂಗ್ ಎಲ್ಸ್ ಬಟ್ ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಸುರಭೀಸ್ ಲೈಫ್. ಸೊ ಭಾಷೆ ಯಾವ ರೀತಿ ಒಂದು ಸುರಭಿನ ಲೈಫ್ ಮೇಲೆ ಪ್ರಭಾವ ಬೀರಿತು ಅನ್ನೋದ್ರ ಬಗ್ಗೆ ಈ ಇಡೀ ಯೂಟ್ಯೂಬ್ ವಿಡಿಯೋ ಐತಿ. ಓಕೆ, ಟೆಡ್ ಟಾಕ್ಸ್ ವಿಡಿಯೋಸ್ ಅದಾವ. ಇದಾದ ನಂತರ ಇನ್ನು ಉಳಿದಂಥ 4 ಟೆಡ್ ಟಾಕ್ಸ್ನ ನಿಮಗೆ ಮಾಡಿ ಹಾಕಿರ್ತೇನಂತ ಮೊದಲಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಎಸ್, ಸೊ ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಸುರಭಿ ಗೌತಮ್ಸ್ ಲೈಫ್. ಸೊ ಭಾಳಷ್ಟು ಶಾರ್ಟ್ ಒಳಗೆ ಅಗದಿ ಎಲ್ಲ ಪಾಯಿಂಟ್ಸ್ ಅಚ್ಚುಕಟ್ಟಾಗಿರುವಂಥ ಪಾಯಿಂಟ್ಸ್ಗಳು ನಿಮ್ಗೆ ಕೊಟ್ಟಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಮಿನಿಮಮ್ ಅದನ್ನು ನೀವು ಒರಿಜಿನಲ್ ನೋಡಾಕತ್ರಿಪ್ಪ ಅದನ್ನ ಒಂದು ಅರ್ಧ ತಾಸದ ವಿಡಿಯೋ ಐತಿ. ಇಲ್ಲಿ ನಿಮ್ಗೆ ಶಾರ್ಟ್ ಆಗಿ ಕೊಟ್ಟಿರ್ತಾರಂತ ಅವ್ರು ಏನು ಹೇಳ್ಯಾರ ಅನ್ನೋದು ಇಲ್ಲಿ ಟಾಪಿಕ್ಸ್ ವೈಸ್ ಅಂದರೆ ನಿಮ್ಮ ಎಕ್ಸಾಮ್ ಬರೆಯೋ ಪುರ್ತಕ. ಸೊ ಮೊದಲೇದಾಗಿ ಲ್ಯಾಂಗ್ವೇಜ್ ಪ್ಲೇಡ್ ಅ ಟ್ರಾನ್ಸ್ಫಾರ್ಮೇಟಿವ್ ರೋಲ್ ಇನ್ ಸುರಭಿ ಗೌತಮ್ಸ್ ಜರ್ನಿ ಫ್ರಮ್ ಅ ಸ್ಮಾಲ್ ಟೌನ್ ಗರ್ಲ್ ಟು ಆನ್ IAS ಆಫೀಸರ್. ಸೊ ಭಾಷೆ ಏನಪ್ಪ ಅಂತಂದ್ರೆ ಭಾಳಷ್ಟು ಒಂದು ಪ್ರಮುಖವಾದಂಥ ಒಂದು ರೋಲನ್ನು ಸುರಭಿ ಗೌತಮ್ ಲೈಫ್ ಒಳಗೆ ನೋಡ್ಬೋದು ನಾವು. ಸೊ ಭಾಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತೈತಿ ಅವರು IAS ಆಗ್ಬೇಕಂದ್ರೆ. ಯಾಕಪ್ಪ ಅಂತಂದ್ರೆ ಅವರು ಹಿಂದಿ ಮೀಡಿಯಮಿಂದ ಬಂದಿರ್ತಾರೆ. ಸುರಭಿ ಗೌತಮ್ ಅವರು ತಮ್ಮ ಸ್ಕೂಲ್ ಆಗಿರ್ಬೋದು PUC ಲೆವೆಲ್ ಮಟ್ಟನೂ ಎಲ್ಲ ಹಿಂದಿ ಮೀಡಿಯಮ್ ಕಲಿತು ಲಾಸ್ಟಿಗೆ ಬಂದು ಏನಪ್ಪ ಅಂದ್ರೆ IAS ಆಗ್ತಾರೆ. ನಿಮ್ಗೆ ಗೊತ್ತಿರಲಿ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಒಮ್ಮೆ ಇಂಗ್ಲೀಷಿಗೆ IAS ಓದಬೇಕು ಮಾಡಬೇಕಪ್ಪ ಅಂದ್ರೆ ಇಂಗ್ಲೀಷ್ ಪಕ್ಕ ಬೇಕಾಗ್ತೈತಿ. ಸೊ ಇವ್ರು ಏನು ಮಾಡ್ತಾರೆ ಅಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಸುರಭಿ ಗೌತಮ್ ಅವರು ಭಾಳಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿ ಈ ಒಂದು ಇಂಗ್ಲೀಷ್ನ ಕಲ್ಕೊಂತಾರೆ. ಆಮೇಲೆ ಅದ್ರೊಳಗೆ ಪರಿಪಕ್ವತೆಯೂ ಕೂಡ ಅವ್ರು ಹೊಂತಾರ ಅಂತಂದು ಹೇಳಿ ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಹರ್ ಸ್ಟೋರಿ ಹೈಲೈಟ್ಸ್ ಹೌ ಮಾಸ್ಟರಿಂಗ್ ಅ ಲ್ಯಾಂಗ್ವೇಜ್ ಎಸ್ಪೆಷಲಿ ಇಂಗ್ಲೀಷ್ ಕ್ಯಾನ್ ಓಪನ್ ಡೋರ್ಸ್ ಟು ನಾಲೆಜ್, ಕಾನ್ಫಿಡೆನ್ಸ್ ಆ್ಯಂಡ್ ಅಪಾರ್ಚುನಿಟೀಸ್ ಪರ್ಟಿಕ್ಯುಲರ್ಲಿ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ವರ್ನಾಕ್ಯುಲರ್ ಬ್ಯಾಕ್ಗ್ರೌಂಡ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಅವರ ಒಂದು ಸ್ಟೋರಿ ಒಳಗೆ ನಮ್ಗೆ ಏನು ಕಂಡು ಬರ್ತದಪ್ಪ ಅಂತಂದ್ರೆ ಮಾಸ್ಟ್ರಿಂಗ್ ಅ ಲ್ಯಾಂಗ್ವೇಜ್, ಒಂದು ಭಾಷೆನ ನೀವು ಮಾಸ್ಟ್ರಿ ಮಾಡ್ಕೊಂಡಿರಿ. ಅದ್ರಾಗೂ ಸ್ಪೆಷಲಿ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆನ ನೀವು ಕಲ್ತ್ಕೊಂಡ್ರಿಪ್ಪ ಅಂತಂದ್ರೆ ನಿಮ್ಮ ಭಾಳಷ್ಟು ದಾರಿಗಳು ಓಪನ್ ಆಗ್ತಾವ. ಈ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು, ಭಾಳಷ್ಟು ದಾರಿಗಳು ಏನಪ್ಪ ಅಂದ್ರೆ ನಿಮ್ಗೆ ತೆರೆದು ಬಿಡ್ತಾವ. ಸೊ ಸ್ಪೆಷಲಿ ಏನಪ್ಪ ಅಂದ್ರೆ ನಿಮ್ಗೆ ನಾಲೆಜ್ ಪಡ್ಕೋವಾಗಲಿ, ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡೋಕ್ಕಾಗಲಿ, ಆಮೇಲೆ ವಿಧವಾದ ಒಂದು ಅಪಾರ್ಚುನಿಟೀಸ್ ನಿಮ್ಗೆ ಏನಪ್ಪ ಅಂತಂದ್ರೆ ಸಿಗ್ತಾವ. ಸ್ಪೆಷಲಿ ಯಾರಿಗಪ್ಪ ಅಂತಂದ್ರೆ ಸ್ಟೂಡೆಂಟ್ಸ್ ಫ್ರಮ್ ವರ್ನಾಕ್ಯುಲರ್ ಬ್ಯಾಕ್ಗ್ರೌಂಡ್ಸ್ ಅಂದ್ರೆ ನೋಡ್ರಿ, ಮಾತೃಭಾಷೆ ಅವ್ರದ್ದು ಬೇರೆ ಬೇರೆ ಭಾಷೆ ಆಗಿರ್ಬೋದು, ಆದರೆ ಇಂಗ್ಲೀಷ್ ಭಾಷೆನ ಕಳ್ಕೊಂಡ್ರಪ್ಪ ಅಂತಂದ್ರೆ ಅವ್ರು ಕಲಿತ್ರಂದ್ರೆ ಭಾಳಷ್ಟು ಅವ್ರಿಗೆ ಒಂದು ಏನಪ್ಪ ಜಾಬ್ ಆಪರ್ಚುನಿಟೀಸ್ ಬರ್ತಾವ, ಕಾನ್ಫಿಡೆನ್ಸ್ ಬೆಳೆದಿದೆ, ಆಮೇಲೆ ನಾಲೆಜ್ನು ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸೊ ಇವರು ಸುರಭಿ ಗೌತಮ್ನು ಕೂಡ ಹಂಗಾರಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನ ಕಲಿತಾರ, ಭಾಳಷ್ಟು ಫಾಸ್ಟ್ ಕಲಿತಾರೆ ಅವರು. ಸೊ ಅವ್ರು ಏನೇನಾಯ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ ಹಿಂದಿ ಮೀಡಿಯಮಿಂದ ಬಂದ್ರೂ ಕೂಡ ಇಂಜಿನಿಯರಿಂಗ್ ಒಳಗೆ ಅವರು ಒಂದು ಜಸ್ಟ್ ಎಲ್ಲರೂ ಕ್ವಶನ್ ಕೇಳ್ತಿರ್ತಾರೆ, ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿ ಕೇಳ್ತಿರ್ತಾರೆ ರೀ. ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತಂದು ಕೇಳಿದ ಕೂಡಲೇ ಇವರಿಗೆ ಇಂಗ್ಲೀಷ್ ಬರ್ತಿರಂಗಿಲ್ಲ ಅಂದ್ರೂ ಕೂಡ ಏನಪ್ಪ ಅಂತಂದ್ರೆ ಬೇರೆದವ್ರು ಹೇಳೋದನ್ನು ಕೇಳಿ ಬರೆದಿಟ್ಕೊಂಡು ಹೇಳ್ತಾರೆ. ಆದ್ರೆ ಅವ್ರು ಫಿಸಿಕ್ಸ್ದವ್ರು ಸರ್ ಏನು ಮಾಡ್ತಾರಂದ್ರೆ ಮತ್ತು ಇನ್ನೊಂದು ಕ್ವಶನ್ ಕೇಳ್ತಾರೆ. ಆ ಕ್ವಶನಿಗೆ ಉತ್ತರ ಗೊತ್ತಿದ್ರೂ ಕೂಡ ಇವ್ರಿಗೆ ಹೇಳೋಕ್ಕಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಂಗ್ಲೀಷ್ ಬರ್ತಿರಂಗಿಲ್ಲ ಇವರಿಗೆ. ಅದಾದ ನಂತರ ಮನೆಗೆ ಬಂದು ಒತ್ತು ಕರೆದು ಎಲ್ಲ ಮಾಡ್ತಾರೆ ರೀ. ಫುಲ್ ಪ್ರಾಕ್ಟೀಸ್ ಮಾಡಿ 6 ತಿಂಗಳೊಳಗೆ ಇಂಗ್ಲೀಷ್ ಪರ್ಫೆಕ್ಷನ್ ಮಾಡ್ಕೋತಾರೆ. ಇನ್ನೂ ಸ್ಟೋರಿ ನಿಮ್ಗೆ ಮುಂದೆ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಇಷ್ಟು ನೋಡಿರಿ ಬ್ಯಾಕ್ಗ್ರೌಂಡ್. ಓಕೆ, in upcoming slides you will see the detailed analysis of how language shaped her personal and professional course. ಸೊ ಇನ್ನು ಮುಂದೆ ಬರುವಂಥ ಸ್ಲೈಡ್ಸ್ ಒಳಗೆ ನಿಮಗೆ ಗೊತ್ತಾಗ್ತೈತಿ ಭಾಷೆ ಅನ್ನೋದು ಯಾವ ರೀತಿ ಅವರ ಜೀವನದ ಮೇಲೆ ಪರಿಣಾಮ ಬಿದ್ದೈತಿ, ಆಮೇಲೆ ಯಾವ ರೀತಿ ಒಂದು ಬದಲಾವಣೆ ಆಯಿತು, ಪರಿವರ್ತನೆ ಆಯಿತು ಅವರ ಜೀವನದೊಳಗೆ ಅಂತಂದು ಹೇಳಿ ನೋಡಬಹುದು. ಸೊ ಮೊದಲನೇ ಪಾಯಿಂಟ್ ನೋಡ್ರಿ, ಬ್ಯಾಕ್ಗ್ರೌಂಡ್ ಆ್ಯಂಡ್ ಅರ್ಲಿ ಸ್ಟ್ರಗಲ್ಸ್ ವಿತ್ ಲ್ಯಾಂಗ್ವೇಜ್. ಸೊ ಬ್ಯಾಕ್ಗ್ರೌಂಡ್ ಏನೈತಿ, ಈ ಒಂದು ಪರ್ಟಿಕ್ಯುಲರ್ ಅವ್ರೇನು ಯೂಟ್ಯೂಬ್ ವಿಡಿಯೋ ಐತಲ್ಲ ಅದ್ರ ಬ್ಯಾಕ್ಗ್ರೌಂಡ, ಆಮೇಲೆ ಅರ್ಲಿ ಸ್ಟ್ರಗಲ್ಸ್ ನೋಡ್ಬೋದು ನಾವು ಲ್ಯಾಂಗ್ವೇಜ್ ಅದ. ಮೊದಲು ನೋಡ್ರಿ, ರೂರಲ್ ಎಜುಕೇಷನ್ ಇನ್ ಹಿಂದಿ ಮೀಡಿಯಂ, ಇವೆಲ್ಲ ಪಾಯಿಂಟ್ಸ್ ಬರೀಬೇಕು ನೀವು ಎಕ್ಸಾಮಿಗೆ. ಓಕೆ, ರೂರಲ್ ಎಜುಕೇಷನ್ ಇನ್ ಹಿಂದಿ ಮೀಡಿಯಂ. ಸುರಭಿ ಸ್ಟಡಿಡ್ ಇನ್ ಅ ಹಿಂದಿ ಮೀಡಿಯಂ ಗವರ್ಮೆಂಟ್ ಸ್ಕೂಲ್ ಇನ್ ಅ ಸ್ಮಾಲ್ ಟೌನ್ ಇನ್ ಮಧ್ಯಪ್ರದೇಶ್. Until her higher secondary education, she had very limited exposure to English. ಸೊ ಏನಪ್ಪ ಅಂತಂದ್ರೆ ಸುರಭಿ ಹಿಂದಿ ಮೀಡಿಯಂ ಒಳಗೆ ಕಲಿತಾರೆ, ಸ್ಕೂಲ್ ಒಳಗೂ ಕೂಡ. ಆಮೇಲೆ ಮಧ್ಯಪ್ರದೇಶ ಒಳಗೆ ಅವ್ರು ಏನಪ್ಪ ಅಂತಂದ್ರೆ ಒಂದು ಸಣ್ಣ ಹಳ್ಳಿ ಒಳಗೆ ಕಲಿತಾರೆ ಇದನ್ನ. ಆಮೇಲೆ ಅವ್ರು ತಮ್ಮ ಸ್ಕೂಲನ್ನು ಮುಗಿಸಿರ್ತಾರೆ. ಅಂಟಿಲ್ ಹರ್ ಹೈಯರ್ ಸೆಕೆಂಡ್ರಿ ಶಿ ಹ್ಯಾಡ್ ವೆರಿ ಲಿಮಿಟೆಡ್ ಎಕ್ಸ್ಪೋಜರ್ ಟು ಇಂಗ್ಲೀಷ್. ಸೊ ಹೈಯರ್ ಸೆಕೆಂಡ್ರಿ ಅಂದ್ರೆ ಈ PUC ವರೆಗೂ ಕೂಡ ಏನಪ್ಪ ಅಂತಂದ್ರೆ ಬರೋವರೆಗೂ ಕೂಡ
ಅವರಿಗೆ ಭಾಳಷ್ಟು ಈ ಇಂಗ್ಲೀಷದ ಎಕ್ಸ್ಪೋಜರ್ ಕಮ್ಮಿ ಇತ್ತು, ಅಂದ್ರೆ ಭಾಳಷ್ಟು ಇಂಗ್ಲೀಷ್ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರಂಗಿಲ್ಲ. ಅಂದ್ರೆ ಇಂಗ್ಲೀಷ್ ಈ ನೋಡ್ರಿ ನಮ್ಮ ಕನ್ನಡ ಗೌರ್ಮೆಂಟ್ ಸ್ಕೂಲ್ ಒಳಗೆ ಇಂಗ್ಲೀಷದಷ್ಟು ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ. ಬಟ್ ಇತ್ತಿತ್ತಲಾಗಿ ಎಲ್ಲರಿಗೂ ಕೊಡತ್ತಾರೆ ಇಂಗ್ಲೀಷ್ ಇಂಪಾರ್ಟೆನ್ಸ್ ಅದರದ್ದು ಕೊಡತ್ತಾರೆ, ಇಂಗ್ಲೀಷ್ ಕಲ್ಸತ್ತಾರೆ ಹುಡುಗರಿಗೆ. ಹಂಗಂತಂದು ಹೇಳಿ ಮೊದಲಿಗೆ ಹಂಗೆ ಇದ್ದಿರಲಿಲ್ಲ. ಸೊ ಸುರಭಿ ಗೌತಮ್ ಅವರು ಭಾಳಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನೋಡ್ಬೋದು ಭಾಷೆಗೋಸ್ಕರ. ನೆಕ್ಸ್ಟ್ ನೋಡಿ, ಸಡನ್ ಎಕ್ಸ್ಪೋಜರ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ಇದೇ ನಿಮಗೆ ಆನ್ಸರ್ ಹೇಳಿದ್ದೀನ. ಏನಾಗಿತ್ತಪ್ಪ ಅಂತಂದ್ರೆ ಅವ್ರೊಮ್ಮೆ PUC ಮಟ್ಟ ಇಲ್ಲಿ ಕಲಿತು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ ಹೋದ ಕೂಡಲೇ ಅವರಿಗೆ ಸಡನ್ ಎಕ್ಸ್ಪೋಜರ್ ಆಗಲ್ಲ. ಇಂಗ್ಲೀಷ್ ಬೇಕ್ರಿ ಇಂಜಿನಿಯರಿಂಗ್ ಕಾಲೇಜ್ ಒಳಗಾಗಲಿ ಈ ಡಾಕ್ಟರಿಂಗ್ ಫೀಲ್ಡ್ ಒಳಗಾಗಲಿ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಅಂಥಲ್ಲಿ ಅವರು ಒಂದು ಸ್ವಲ್ಪ ಕಷ್ಟಪಡ್ತಾರೆ ಅಂತ ಹೇಳಿ ನೋಡ್ತೇವೆ. ನೋಡ್ರಿ ಏನಾಗ್ತೈತಿ, ಅಪಾನ್ ಎಂಟ್ರಿಂಗ್ ಅ ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜ್ ಶಿ ಫೇಸ್ಡ್ ಅ ಲ್ಯಾಂಗ್ವೇಜ್ ಬ್ಯಾರಿಯರ್. All lecture, notes and books were in English. Her peers communicated fluently, making her feel out of place. So upon entering the prestigious engineering college, so PUC ಒಳಗೂ 10th ಒಳಗೂ ಕೂಡ ರ್ಯಾಂಕ್ ಬರ್ತಾರೆ, PUCಗೂ ರ್ಯಾಂಕ್ ಬರ್ತಾರೆ ರೀ. ರ್ಯಾಂಕ್ ಬಂದ ನಂತರ ಅವ್ರು ಏನಪ್ಪ ಅಂತಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಅವರು ಸೇರ್ಕೊಂತಾರ. ಅಲ್ಲಿ ಏನಪ್ಪ ಅಂತಂದ್ರೆ ಅವ್ರಿಗೆ ಭಾಳಷ್ಟು ಒಂದು ಭಾಷೆ ಒಂದು ಈ ಬ್ಯಾರಿಯರ್ಸನ್ನು ಫೇಸ್ ಮಾಡ್ತಾರೆ. ಅಂದ್ರೆ ಬ್ಯಾರಿಯರ್ ಅಂದ್ರೆ ಏನು, ಅಡೆತಡೆಗಳು. ಓಕೆ, ಆಲ್ ಲೆಕ್ಚರ್ಸ್, ನೋಟ್ಸ್ ಆ್ಯಂಡ್ ಬುಕ್ಸ್ ವೇರ್ ಇನ್ ಇಂಗ್ಲೀಷ್. ಪ್ರತಿಯೊಂದು ಲೆಕ್ಚರ್ಗಳು ಆಮೇಲೆ ನೋಟ್ಸ್ಗಳು ಏನು ಕೊಡ್ತಿದ್ರು, ಆಮೇಲೆ ಬುಕ್ಸ್ ಎಲ್ಲ ಏನಿದ್ವಲ್ಲ ಅವೆಲ್ಲನೂ ಇಂಗ್ಲೀಷ್ ಒಳಗನೆ ಇದ್ದು. ಅದಷ್ಟೇ ಅಲ್ಲದ ಹರ್ ಪಿಯರ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಆಕಿ ಫ್ರೆಂಡ್ಸ್ನು ಕೂಡ ಇಂಗ್ಲೀಷ್ ಒಳಗೆ ಭಾಳ ಚಂದ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಿದ್ರು. ಆಮೇಲೆ ಇವಳಿಗೆ ಏನು ಅನಿಸುತ್ತಪ್ಪ ಅಂತಂದ್ರೆ ಆಕಿ ಎಲ್ಲೋ ಬೇರೆ ಕಡೆ ಬಂದಾಳೇನೋ, ಬೇರೆ ಜಾಗದಾಗ ಇದಾಳೇನೋ ಅಂತಂದು ಹೇಳಿ ಈಕೆ ಅನಿಸ್ಬಿಡ್ತಿತ್ತು. ಒಮ್ಮೆ ನೋಡ್ರಿ, ಇವಳ ಫಸ್ಟ್ ವುಮೆನ್ ರೀ. ಅವ್ರ ಊರಿಂದ ಬೇರೆ ಊರಿಗೆ ಕಲಿಯಾಕತ್ತಂತ ಹೋದಕ್ಕೆ ಯಾರಪ್ಪ ಅಂತಂದ್ರೆ ಸುರಭಿ ಗೌತಮ ಫಸ್ಟ್ ವುಮೆನ್ ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಇನಿಷಿಯಲ್ ಹ್ಯುಮಿಲೇಷನ್ ಆ್ಯಂಡ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಶಿ ಮೆನ್ಷನ್ಡ್ ಇನ್ ದ ವಿಡಿಯೋ ಹೌ ಶಿ ಸ್ಟ್ರಗಲ್ಡ್ ಟು ಇಂಟ್ರೊಡ್ಯೂಸ್ ಹರ್ ಸೆಲ್ಫ್ ಇನ್ ಇಂಗ್ಲಿಷ್ ಡ್ಯೂರಿಂಗ್ ಓರಿಯಂಟೇಷನ್. ದಿಸ್ ಲೆಫ್ಟ್ ಹರ್ ಹ್ಯುಮಿಲೇಟೆಡ್ ಆ್ಯಂಡ್ ಡಿಮೊರಲೈಸ್ಡ್, ಟ್ರಿಗರಿಂಗ್ ಸೆಲ್ಫ್ ಡೌಟ್. ಸೊ ಏನಪ್ಪ ಅಂತಂದ್ರೆ ನಿಮ್ಗೆ ಹೇಳಿದ್ ನಾವು ಒಬ್ಬ ಫಿಸಿಕ್ಸ್ ಸರ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿ ಕೇಳಿದಾಗ ಅವಳಿಗೆ ಅವಳು ಅದನ್ನು ಪ್ರಾಕ್ಟೀಸ್ ಮಾಡ್ತಾಳೆ. ಅಂದ್ರೆ ಅವಳ ಟರ್ನ್ ಬರೋ ಮಟ ಎಲ್ಲರದು ಮುಗಿದಿರ್ತದ್ರಿ. ನಡಕ್ಕೆ ಇವರೆಲ್ಲ ಕುಂತಿರ್ತಾರಲ್ಲ, ಇವ್ರದ್ದು ಬರೋ ಹೊತ್ತಿಗೆ ಅಂದರೆ ಇಕ್ಕಿದು ಬರೋ ಮಟನೂ ಏನಪ್ಪ ಅಂದ್ರೆ ಆಕಿ ಪ್ರಾಕ್ಟೀಸ್ ಮಾಡ್ತಾಳೆ, ಬರ್ದಿಟ್ಕೊಂಡು ಯಾರು ಏನೇನು ಮಾತಾಡೋದು ಅಂತ ಹೇಳಿ ಅದನ್ನು ಬರ್ದಿಟ್ಕೊಂಡು ಆಕಿ ಹೇಳ್ತಾಳೆ ರೀ, ಇಂಟ್ರೊಡ್ಯೂಸ್ ಮಾಡ್ತಾಳೆ ತನ್ನಂತಾನ. ಆದರೆ ನೆಕ್ಸ್ಟ್ ಸರ್ ಇನ್ನೊಂದು ಇಂಗ್ಲೀಷ್ ಕ್ವಶನ್, ಇಂಗ್ಲೀಷ್ ಒಳಗೆ ಇನ್ನೊಂದು ಫಿಸಿಕ್ಸ್ ಕ್ವಶನ್ ಕೇಳಿದಾಗ ಆಕಿ ಉತ್ತರ ಮಾಡೋಕೆ ಬರಂಗಿಲ್ಲ. ಸೊ ಒಂಥರ ಆಕಿಗೆ ಅಸಹ್ಯ ಅನ್ಸ್ಬಿಡ್ತೈತಿ. ನಿಂಗೆ ಏನು ಇಟ್ಟು ಸಿಂಪಲ್ ಕ್ವಶನ್ ಹೇಳಕ್ಕೆ ಬರಂಗಿಲ್ಲೇನು. ಫಿಸಿಕ್ಸ್ ಸರ್ ಬೈತನಕ್ಕೆ, ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ, ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ, ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಅಂತಂದು ಐತಿ. ಸೊ ಆ ಸರ್ ಬೈತನಕ್ಕಿಗೆ ಏನಂತಂದು ಹೇಳಿ, ಏನು ನಿಂಗೆ ಸಿಂಪಲ್ ಕ್ವಶನ್ ಆನ್ಸರ್ ಬರೋದಾಗೈತೆ ಅಂತೇಳಿ. ಆ್ಯಕ್ಚುಲಿ ಸುರಭಿ ಗೌತಮಿಗೆ ಅದ್ರ ಉತ್ತರ ಗೊತ್ತಿತ್ತು, ಆದರೆ ಹೇಳಕ್ಕೆ ಬರ್ತಿರಂಗಿಲ್ಲ. ಆಮೇಲೆ ಇಂಗ್ಲೀಷ್ ಒಳಗೆ ಹೇಳಕ್ಕೆ ಬರಂಗಿಲ್ಲ ಅಂತ ಹೇಳಿ ಸುಮ್ಮಾಗ್ತಾಳೆ. ಅದನ್ನು ದುಃಖ ಆಕಿ ಭಾಳಷ್ಟು ದುಃಖ ಪಡ್ತಾಳೆ ರೀ. ಮನೆಗೆ ಹೋಗಿ ಅಳ್ಕೊಂಡ್ಕೊಂಡಿರ್ತಾಳೆ. ಆತು ತನ್ನ ತಂದೆ ತಾಯಿಗಳಿಗೆ ಫೋನ್ ಹಚ್ತಾಳೆ, ಹಿಂಗೆ ಆತಿ ಇವತ್ತು ಕಾಲೇಜ್ ಹೋಗಿ ಅಂತ ಹೇಳಿದಾರೆ. ಆಮೇಲೆ ಆಕಿಗೆ ಅವ್ರ ತಂದೆ ತಾಯಿಗಳು ಒಂದು ಏನಪ್ಪ ಒಂದು ಮಾತನ್ನ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ನೋಡು ನಿನಗೆ ನೀವೆಲ್ಲ ಭಾಳ ದೊಡ್ಡ ವಿಷಯಗಳೆಲ್ಲ ನೀ ಅಕಸ್ಮಾತ್ ಪ್ರಯತ್ನ ಪಟ್ಟಿಪ್ಪ ಅಂತಂದ್ರೆ ಎಲ್ಲನೂ ಸಾಧ್ಯ ಆಗ್ತೈತಿ. ನೀ ವಾಪಸ್ ಬಂದಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟು ವಾಪಸ್ ಬಂದಿಪ್ಪ ಅಂತಂದ್ರೆ ನಿನ್ನನ್ನು ನಂಬ್ಕೊಂಡಿರೋ ಮತ್ತು ಬೇರೆ ಮಹಿಳೆಯರು ಏನದಾರು ನಮ್ಮ ಊರೊಳಗೆ ಅಥವಾ ಹುಡುಗಿಯರು ಏನದಾರೋ ಅವರು ಮತ್ತು ಹೊರಗೆ ಕಲಿಯಕ್ಕೆ ಹೋಗಂಗಿಲ್ಲ ಅಂತಂದು ಹೇಳಿ ಹೇಳ್ತಾರೆ. ಸೊ ಅದನ್ನು ಮತ್ತಕ್ಕೆ ಧೈರ್ಯ ತೊಗೊಂಡು ಮತ್ತಕ್ಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಇಂಗ್ಲೀಷ್ ವಿಷಯನ ಕಲಿತಾಳೆ ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಟರ್ನಿಂಗ್ ಪಾಯಿಂಟ್, ಲ್ಯಾಂಗ್ವೇಜ್ ಆಸ್ ಅ ಟೂಲ್ ಆಫ್ ಎಂಪವರ್ಮೆಂಟ್. ಸೊ ಡಿಸಿಷನ್ ಟು ಮಾಸ್ಟರ್ ಇಂಗ್ಲೀಷ್. ಸೊ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಏನಾಯ್ತು ಅನ್ನೋದ್ರ ಬಗ್ಗೆ ನೋಡ್ಬೋದು ನಾವು. ರಾದರ್ ದನ್ accepting defeat, she made a strong decision to work on her English skills. She understood that language was not just about communication but about accessing knowledge and building confidence. ಸೊ ಇಲ್ಲಿ ನೋಡ್ರಿ, ರಾದರ್ ಅಕ್ಸೆಪ್ಟಿಂಗ್ ಡಿಫೀಟ್. ಸೊ ಸೋಲನ್ನು ಒಪ್ಕೊಂಗಿಂತ ಒಪ್ಕೊಳ್ಳಂಗಿಲ್ಲಕ್ಕೆ. ಸೊ ಅದನ್ನೇನು ಸೋಲಾಗ ಒಪ್ಕೊಳ್ಳ ಅಂತ ಹೇಳಕ್ಕೆ ಏನು ಮಾಡ್ತಾಳೆ ಅಂದ್ರೆ ಒಂದು ದೃಢ ನಿರ್ಧಾರ ಮಾಡ್ತಾಳೆ, ಒಂದು ಡಿಸಿಷನ್ ತೊಗೋತಾಳೆ. ಅದು ಏನಪ್ಪ ಅಂತಂದ್ರೆ, ನಾ ಎಷ್ಟು ಬೇಕಾದ್ರೆ ಕಷ್ಟ ಆಗಲಿಲ್ಲಂಗೆ ನಾನು ಇಂಗ್ಲೀಷ್ ಕಲಿತೀನಿ ಅಂತಂದು ಹೇಳಿ ಅವತ್ತನ ಆಕೆ ಏನಪ್ಪ ಅಂತಂದ್ರೆ ರೂಮಿಗೆ ಹೋಗ್ತಾಳೆ ರೀ. ಇಲ್ಲಿ ಅಷ್ಟು ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ ನಿಮ್ಗೆ, ಜಸ್ಟ್ ನಿಮ್ಗೆ ಸ್ಟೋರಿ ನೆನಪಿರಲಿ. ರೂಮಿಗೆ ಹೋದ ತಕ್ಷಣ ಆಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಇಡೀ ರೂಮು ತುಂಬ ಎಲ್ಲ ಕಡೆ ಇಂಗ್ಲೀಷ್ ನೋಟ್ಸ್ನ ಅಪ್ಲೈ ಮಾಡ್ತಾಳೆ ರೀ. ಇಂಗ್ಲೀಷ್ ಒಳಗೆ ಓದಕ್ಕೆ ಚಾಲೂ ಮಾಡ್ತಾಳೆ. ನಿಮ್ಗೆ ಗೊತ್ತಿರಲಿ, ಬರೀ 6 ತಿಂಗಳ ಒಳಗೆ ಅಷ್ಟನ, ಬರೀ 6 ಮಂತ್ಸ್ ಒಳಗೆ ಆಕೆ ಇಂಗ್ಲೀಷ್ ಪರ್ಫೆಕ್ಷನ್ ಮಾಡ್ಕೊಂಡು ಇಂಗ್ಲೀಷ್ ಮಾತಾಡೋಕ್ಕೂ ಸ್ಟಾರ್ಟ್ ಮಾಡ್ತಾಳೆ. ಅದಷ್ಟೇ ಅಲ್ದ ತನ್ನೆಲ್ಲ ಇಂಜಿನಿಯರಿಂಗ್ ಎಕ್ಸಾಮನ್ನು ಇಂಗ್ಲೀಷ್ ಒಳಗೆ ಬರೆದು ಆಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಯೂನಿವರ್ಸಿಟಿಗಿನ ರ್ಯಾಂಕ್ ಬರ್ತಾಳೆ ರೀ. ಫಸ್ಟ್ ಸೆಮ್ಮಿಗೆ ಯೂನಿವರ್ಸಿಟಿಗಿನ ಫಸ್ಟ್ ರ್ಯಾಂಕ್ ಬಂದು ಚಾನ್ಸಲರ್ ಸ್ಕಾಲರ್ಶಿಪ್ನು ಕೂಡ ತಗೋತಾಳ. ಸೊ ಅಂಥ ದೃಢ ನಿರ್ಧಾರ ತೊಗೊಂಡಿದ್ದು ಯಾರಪ್ಪ ಅಂತಂದ್ರೆ ಸುರಭಿ ಗೌತಮ್. ಅಷ್ಟು ಪರ್ಫೆಕ್ಷನ್ ಆಕಿ ಅಂತಾಳ ಅನ್ನೋದು ನೋಡ್ಬೋದು ನಾವು. ನೆಕ್ಸ್ಟ್ ನೋಡ್ರಿ,
ಸೊ ಇಂಗ್ಲೀಷ್ ಅನ್ನೋದು ಏನಪ್ಪ ಅಂತಂದ್ರೆ ಬರೀ ಕಮ್ಯುನಿಕೇಷನ್ ಸಂಬಂಧ ಅಲ್ಲ, ನಾಲೆಜ್ನು ಹೆಚ್ಚು ಮಾಡ್ಕೋಬೋದು ಅಂತ ಹೇಳಿ ಗೊತ್ತಾಗ್ತೈತಿ. ನೆಕ್ಸ್ಟ್ ನೋಡ್ರಿ, ಸೆಲ್ಫ್ ಲರ್ನಿಂಗ್ ಸ್ಟ್ರಾಟಜಿ. ಶಿ ಬಿಗ್ಯಾನ್ ರೀಡಿಂಗ್ ನ್ಯೂಸ್ ಪೇಪರ್ ಲೈಕ್ ದ ಹಿಂದೂ, ವಾಚಿಂಗ್ ಇಂಗ್ಲೀಷ್ ನ್ಯೂಸ್, ಲಿಸ್ನಿಂಗ್ ಟು ಸ್ಪೀಚಸ್ ಆ್ಯಂಡ್ ರೀಡಿಂಗ್ ನಾವೆಲ್ಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್. ದಿಸ್ ಹೆಲ್ಪ್ಡ್ ಹರ್ ಡೆವಲಪ್ ವೊಕ್ಯಾಬ್ಯುಲರಿ, ಪ್ರೊನೌನ್ಸಿಯೇಷನ್ ಆ್ಯಂಡ್ ಕಾಂಪ್ರಹೆನ್ಷನ್. ಸೊ ಅವಳು ಏನು ಮಾಡಕತ್ತಾಳಪ್ಪ ಅಂತಂದ್ರೆ ತನ್ನ ಸೆಲ್ಫ್ ಲರ್ನಿಂಗ್ ಸ್ಟ್ರಾಟಜಿನ ಚಾಲೂ ಮಾಡ್ತಾಳೆ. ಸೊ ಆಕೆ ಯಾರನ್ನೂ ಟ್ಯೂಷನ್ಗೆ ಹೋಗಂಗಿಲ್ಲ, ಇಂಗ್ಲೀಷ್ ಕಲಿಬೇಕಂದ್ರೆ ಟ್ಯೂಷನ್ಗೆ ಹೋಗಂಗಿಲ್ಲ, ಅಥವಾ ನಾ ಯಾರಿಗಾರು ಕೇಳಬೇಕು ಮಾಡ್ಬೇಕು ಏನೂ ಇಲ್ಲ. ಆಕೆ ಏನು ಮಾಡ್ತಾಳೆ ಅಂದ್ರೆ ಸ್ವಂತಕ್ಕೆ ತಂತಾನ ಓದೋಕೆ ಚಾಲೂ ಮಾಡಿಬಿಡ್ತಾಳೆ. ಮೊದಲಿಗೆ ಏನು ಓದ್ತಾಳಪ್ಪ ಅಂತಂದ್ರೆ ದ ಹಿಂದೂ ನ್ಯೂಸ್ ಪೇಪರ್ನ ಓದ್ತಾಳೆ ರೀ, ಇಂಗ್ಲೀಷ್ ನ್ಯೂಸ್ ಚಾನಲ್ಗಳನ್ನು ನೋಡೋದು, ಅದಷ್ಟೇ ಅಲ್ದ ಯಾರ್ಯಾರೋ ಇಂಗ್ಲೀಷ್ ಒಳಗೆ ಸ್ಪೀಚ್ ಕೊಡ್ತಿರ್ತಾರಲ್ಲ ಆ ಸ್ಪೀಚ್ಗಳನ್ನು ಕೇಳೋದು, ಆಮೇಲೆ ಕಾದಂಬರಿಗಳು, ರೀಡಿಂಗ್ ನಾವೆಲ್ಸ್, ಕಾದಂಬರಿಗಳನ್ನ ಓದೋದು, ಆಮೇಲೆ ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಎಲ್ಲ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಗಳನ್ನು ಇಂಗ್ಲೀಷ್ ಒಳಗೆ ಓದೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇದರಿಂದ ಏನಪ್ಪ ಅಂತಂದ್ರೆ ಆಕಿಂದು ವೊಕ್ಯಾಬ್ಯುಲರಿ, ಆಕಿ ಪ್ರೊನೌನ್ಸಿಯೇಷನ್, ಆಮೇಲೆ ಕಾಂಪ್ರಹೆನ್ಷನ್ ಇನ್ಕ್ರೀಸ್ ಆಗಿಬಿಡುತ್ತೆ. ಕಾಂಪ್ರಹೆನ್ಷನ್ ಅಂದ್ರೆ ವೊಕ್ಯಾಬ್ಯುಲರಿ ಅಂದ್ರೆ ಈ ನಾಲೆಜ್, ವರ್ಡ್ ನಾಲೆಜ್ ಆಕಿ ಇನ್ಕ್ರೀಸ್ ಆಗ್ತೈತಿ, ಪ್ರೊನೌನ್ಸಿಯೇಷನ್ ಇನ್ಕ್ರೀಸ್ ಆಗ್ತೈತಿ, ಆಮೇಲೆ ಭಾಳಷ್ಟು ಶಬ್ದಗಳಿಗೆ ಅರ್ಥ ಆಗ್ತಾವ. ಇನ್ನು ನೆಕ್ಸ್ಟ್ ನೋಡ್ರಿ, ಪರ್ಸಿಸ್ಟೆನ್ಸ್ ಓವರ್ ಟೈಮ್. ಸೊ ಓವರ್ ಅ ಪೀರಿಯಡ್ ಆಫ್ 1 year she gradually overcame her fear and developed fluency. She made language learning a daily habit and focused on continuous improvement. ಸೊ ಏನಪ್ಪ ಅಂತಂದ್ರೆ ಪರ್ಸಿಸ್ಟೆಂಟ್ ಅಂದ್ರೆ ಅದಕ್ಕೆ ಏನು ಮಾಡ್ಲಿದ್ರೆ ಟೈಮ್ ಕೊಡತ್ತಿದ್ದಳು ರೀ, ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಿದ್ಳು. ಆಲ್ಮೋಸ್ಟ್ ಒಂದು 6 ತಿಂಗಳು ವರ್ಷ ತನೂ ಕಷ್ಟಪಟ್ಟು ಕೂಡ ಆಕೆ ಇಂಗ್ಲೀಷ್ ಏನಪ್ಪ ಅಂತಂದ್ರೆ ಪರ್ಫೆಕ್ಟ್ ಹಾಕೊಂತ ಹೋದೈತಿ. ಆಮೇಲೆ ಲ್ಯಾಂಗ್ವೇಜ್ನೂ ಕೂಡ ಭಾಳಷ್ಟು ಫ್ಲೂಯೆಂಟ್ ಆಗ್ತೈತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನು ಮರೆಕೋಬೇಡ್ರಿ. ಸೊ ನೆಕ್ಸ್ಟ್ ಒಂದು ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಮಾಡಲಿ ಅನ್ನೋದನ್ನು ಕಮೆಂಟ್ನು ಕೂಡ ಮಾಡಿರಿ. ಹಂಗೆ ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ತಿಳಿಸ್ರಿ. 3ನೇ ಪಾಯಿಂಟ್ ನೋಡ್ರಿ, ಲ್ಯಾಂಗ್ವೇಜ್ ಆಸ್ ಅ ಬ್ರಿಡ್ಜ್ ಟು ಸಕ್ಸಸ್. ಸೊ ಅಕಾಡೆಮಿಕ್ ಇಂಪ್ರೂವ್ಮೆಂಟ್. ಒನ್ಸ್ ಶಿ ಬಿಕೇಮ್ proficient in English, she could understand her engineering subjects better. Her academic performance improved significantly. ಸೊ ಒಂದು ಸತಿ ಆಕೆ ಇಂಗ್ಲೀಷ್ ಒಳಗೆ ಪ್ರೊಫಿಷಿಯೆಂಟ್ ಆದಳು ಅಂದ್ರೆ ಪಕ್ಕ ಆದಳು, ಪರ್ಫೆಕ್ಟ್ ಮಾಡ್ಕೊಂಡ್ರು ಇಂಗ್ಲೀಷ. ಅವಾಗಿಂದ ಏನಪ್ಪ ಅಂತಂದ್ರೆ ಆಕೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳೆಲ್ಲನೂ ಈಸಿಲಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆತ್ರಿ. ಮೊದಲಿಗೆ ಕಷ್ಟ ಆಯಿತು, ಯಾಕಂದ್ರೆ ಒಮ್ಮೆ ಹಿಂದಿ ಮೀಡಿಯಮಿಂದ ಇಂಗ್ಲೀಷ್ಗೆ ಹೋಗಿ ಆಕೆಗೆ ತಿಳಿತಿರಂಗಿಲ್ಲ, ಮಾಡ್ತಿರಂಗಿಲ್ಲ. ಸೊ ಆಕೆ ಅಷ್ಟೆಲ್ಲ ಇದ್ರೂ ಕೂಡ ಏನು ಮಾಡ್ತಾಳಪ್ಪ ಅಂತಂದ್ರೆ ಕಷ್ಟಪಟ್ಟು ಓದಿ ಇಂಗ್ಲೀಷನ್ನ ಕಲಿತಾಳ. ಹಂಗಾಗಿ ಏನಪ್ಪ ಅಂತಂದ್ರೆ ತನ್ನ ಎಲ್ಲ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಈಸಿ ಆಗಿಬಿಡ್ತಾವ. ಆಮೇಲೆ ಆಕೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನು ಕೂಡ ಹೆಚ್ಚತೈತಿ ರೀ. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಇಂಜಿನಿಯರಿಂಗ್ ಫೀಲ್ಡ್ ಒಳಗೂ ಕೂಡ ಆಕೆ ಭಾಳಷ್ಟು ಹೆಸರನ್ನು ಮಾಡ್ಕೊತಾಳೆ. ನಿಮ್ಗೆ ಹೇಳಿದ್ನಲ್ಲ, ಇಡೀ ಯೂನಿವರ್ಸಿಟಿಗೆ ಏನಪ್ಪ ಅಂತಂದ್ರೆ ಆಕೆ ಫಸ್ಟ್ ಬರ್ತಾಳೆ ಅಂತ ಹೇಳಿದ್ದೀನಿ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ 3ನೇ ಪಾಯಿಂಟ್ ಒಳಗೆ 2ನೇದು ಕಾನ್ಫಿಡೆನ್ಸ್ ಆ್ಯಂಡ್ ಕಮ್ಯುನಿಕೇಷನ್. Surabhi became more confident in a group discussion, interviews and presentation. Language gave her a voice in academic and social setting. ಸೊ ಏನಪ್ಪ ಅಂದ್ರೆ ಸುರಭಿ ಒಂದು ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತಿದ್ದು ಭಾಷೆ ಅನ್ನೋದು. ಆಮೇಲೆ ಆಕಿ ಪ್ರತಿಯೊಂದು ಚರ್ಚಾ ಸ್ಪರ್ಧೆ ಇರ್ಬೋದು, ಅಥವಾ ಡಿಸ್ಕಷನ್ಸ್ ಇರ್ಬೋದು, ಇಂಟರ್ವ್ಯೂಸ್ ಒಳಗಾಗಿರ್ಬೋದು, ಆಮೇಲೆ ಪ್ರೆಸೆಂಟೇಷನ್ಸ್ ಒಳಗೆ, ಪ್ರೆಸೆಂಟೇಷನ್ ಅಂದರೆ ನಿಮ್ಗೆ ಗೊತ್ತೈತಿ, ಪ್ರೆಸೆಂಟೇಷನ್ ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ಅನ್ನೋ ಒಂದು ವಿಡಿಯೋನ ಮಾಡೇನಿ ನಿಮ್ಗೆ, ಆ ವಿಡಿಯೋ ನೀವು ನೋಡ್ಬೋದು. ಓಕೆ, ಪ್ರೆಸೆಂಟೇಷನ್ ಮತ್ತು ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ಅನ್ನೋದು ವಿಡಿಯೋ ಮಾಡೀನಿ, ಯು ಕ್ಯಾನ್ ಜಸ್ಟ್ ವಾಚ್ ಇಟ್. ಸೊ ಎಲ್ಲ ರೀತಿಯಿಂದ ಪ್ರೆಸೆಂಟೇಷನ್ ಒಳಗೆ ಆಕಿಗೆ ಏನಪ್ಪ ಅಂತಂದ್ರೆ ಭಾಳಷ್ಟು ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಕಾನ್ಫಿಡೆನ್ಸ್ ಬರೋದ್ರಿಂದ ಏನಪ್ಪ ಅಂತಂದ್ರೆ ಆಕಿ ಅಕಾಡೆಮಿ ಒಳಗೆ ಎಕ್ಸೆಲ್ ಆಗ್ತಾಳೆ. ಎಕ್ಸೆಲ್ ಅಂದ್ರೆ ಬೂಸ್ಟ್ ಆಗ್ತದೆ ರೀ, ಅಂದ್ರೆ ಆಕಿನ ಇಂಪ್ರೂವ್ಮೆಂಟ್ ಆಗ್ತೈತಿ. ಆಮೇಲೆ ಎಲ್ಲದರೊಳಗೂ ಕೂಡ ಹೆಸರು ಮಾಡ್ಕೊತಾನೆ ಹೋಗ್ತಾಳ. ನೆಕ್ಸ್ಟ್ ನೋಡ್ರಿ, ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್. ಮಾಸ್ಟ್ರಿ ಆಫ್ ಇಂಗ್ಲೀಷ್ ಹೆಲ್ಪ್ಡ್ ಹರ್ ಆಕ್ಸೆಸ್ ಹೈ ಕ್ವಾಲಿಟಿ UPSC ಮಟೀರಿಯಲ್ಸ್, ಅಟೆಂಡೆಡ್ ಕೋಚಿಂಗ್ ಸೆಷನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಸೋಷೋ ಪೊಲಿಟಿಕಲ್ ಟಾಪಿಕ್ಸ್. ಸೊ ಏನು ಮಾಡಲಪ್ಪ ಅಂತಂದ್ರೆ ಇದನ್ನು ಮಾಸ್ಟ್ರಿ ತೊಗೊಳ್ಬಿಡ್ದ, ಇಂಗ್ಲೀಷ್ ಒಳಗೆ ಪಕ್ಕಾಗೋಗ್ಬಿಡ್ದ. ಏನಪ್ಪ ಅಂತಂದ್ರೆ ಈ UPSC ಓದಾ ಚಾಲೂ ಮಾಡ್ತಾಳೆ ರೀ. ಆಮೇಲೆ ಎಲ್ಲ ಮಟೀರಿಯಲ್ಗಳು ಇಂಗ್ಲೀಷ್ ಒಳಗೆ ಇರೋದ್ರಿಂದ ಇಂಗ್ಲೀಷ್ ಪರ್ಫೆಕ್ಷನ್ ಮಾಡ್ಕೊಂಡಿದ್ದಕ್ಕೆ ಒಂದು ಕಡೆ ಹೆಲ್ಪ್ ಆಗ್ತೈತಿ. ಆಮೇಲೆ ಕೋಚಿಂಗ್ ಸೆಷನ್ನ ಅಟೆಂಡ್ ಆಗ್ತಾಳೆ. ಆಮೇಲೆ ಎಲ್ಲ ಈ ಸೋಷೋ ಪೊಲಿಟಿಕಲ್ ಇಶ್ಯೂಗಳನ್ನು ತಿಳ್ಕೊಬೇಕಪ್ಪ ಅಂತಂದ್ರೆ ಇಂಗ್ಲೀಷ್ನ ಪರ್ಫೆಕ್ಷನ್ ಮಾಡ್ಕೊಂಡಿರ್ತಾಳೆ ಆಕಿ. ನೆಕ್ಸ್ಟ್ ನೋಡ್ರಿ, ಇಂಟರ್ವ್ಯೂ ಆ್ಯಂಡ್ ಫೈನಲ್ ಸೆಲೆಕ್ಷನ್ ಅನ್ನೋದು ನೋಡೋದು ನಾವು. ಹರ್ ಎಬಿಲಿಟಿ ಟು ಎಕ್ಸ್ಪ್ರೆಸ್ ಹರ್ ಥಾಟ್ ಫ್ಲೂಯೆಂಟ್ಲಿ ಆ್ಯಂಡ್ ಕ್ಲಿಯರ್ಲಿ ಇನ್ ದ ಇಂಟರ್ವ್ಯೂ ಕಾಂಟ್ರಿಬ್ಯೂಟೆಡ್ ಟು ಹರ್ ಸೆಲೆಕ್ಷನ್ ಇನ್ ದ IAS. Communication skills played a key role in impressing the interview panel. So ಏನಪ್ಪ ಅಂತಂದ್ರೆ her ability to express her ಥಾಟ್ಸ್ ಫ್ಲೂಯೆಂಟ್ಲಿ. ಸೊ ತನ್ನ ಥಾಟ್ಸನ್ನು ಫ್ಲೂಯೆಂಟ್ಲಿ ಎಕ್ಸ್ಪ್ರೆಸ್ ಮಾಡೋ ಅಂದ್ರೆ ಕ್ಲಿಯರ್ಲಿ ಆಕಿಗೆ ತಲೆ ಒಳಗೆ ಏನಿತ್ತು, ಆಕಿಗೆ ಏನು ಅನ್ಸಾಯ್ತು ಅನ್ನೋದನ್ನು ಕ್ಲಿಯರ್ಲಿ ಹೇಳೋದಕ್ಕೆ ಇಂಗ್ಲೀಷ್ ಒಳಗೆ ಹೇಳ್ತಾಳೆ ರೀ. ಭಾಳ ಪರ್ಫೆಕ್ಟಾಗಿ ಇಂಗ್ಲೀಷ್ ಒಳಗೆ ಹೇಳೋದ್ರಿಂದ ಆ ಏನು ಇಂಟರ್ವ್ಯೂ ಪ್ಯಾನಲ್ ಇತ್ತಲ್ಲ, ಈಕಿಗೆ IAS ಇದೆ ಇಂಟರ್ವ್ಯೂ ತೊಗೊಳ್ತಾಳೆ ರೀ, ಅಲ್ಲಿನೂ ಕೂಡ ಆಕೆ ಏನಪ್ಪ ಅಂದ್ರೆ ಒಂದು ಹೆಸರು ಮಾಡ್ತಾಳೆ. ಆಮೇಲೆ ಹಿಂಜರಿಕೆ ಇರಂಗಿಲ್ಲ. ಸೊ ಅಗದಿ ಪರ್ಫೆಕ್ಟಾಗಿ ಆಕೆ ಏನು ಮಾಡ್ತಾಳೆ ಅಂದ್ರೆ ಇಂಟರ್ವ್ಯೂ ಕೊಡ್ತಾಳೆ ಅಂತ ಹೇಳಿ ನಾವು ನೋಡ್ಬೋದು.
ಇದರಿಂದ ಏನಪ್ಪ ಅಂತಂದ್ರೆ ಇಂಟರ್ವ್ಯೂ ತೊಗೊಳ್ಳೋರಿಗೂ ಕೂಡ ಇಂಪ್ರೆಸ್ ಆಗಿಬಿಡ್ತೈತಿ. ಹಿಂದಿ ಮೀಡಿಯಮಿಂದ ಬಂದರೂ ಕೂಡ ಇಷ್ಟೊಂದು ಇಂಗ್ಲೀಷ್ ಒಳಗೆ ಪರ್ಫೆಕ್ಷನ್ ತೊಗೊಂಡಾಳಲ್ಲ ಅಂತಂದು ಹೇಳಿ ಅವ್ರಿಗೆ ಒಂಥರ ಇಂಪ್ರೆಸ್ ಆಗಿಬಿಡ್ತಾರೆ ಈ ಸುರಭಿ ಗೌತಮ್ ಮೇಲೆ. ಇನ್ನು 4ನೇ ಪಾಯಿಂಟ್ ನೋಡ್ರಿ. 4ನೇ ಪಾಯಿಂಟ್ ಹೋಗೋಕ್ಕಿಂತ ಮೊದಲ ಕೆಂಪು ಬಟನ್ ಸಬ್ಸ್ಕ್ರೈಬ್ ಹೊಡಿರಿ, ಆಮೇಲೆ ಲೈಕ್ ಮಾಡಿರಿ ವಿಡಿಯೋನ, ಕಮೆಂಟ್ ಮಾಡಿರಿ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಹೇಳಿ, ಹಂಗೆ ನಿಮ್ಮ ಶೇರ್ ಮಾಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನೆಕ್ಸ್ಟ್ ನೋಡ್ರಿ, ಲ್ಯಾಂಗ್ವೇಜ್ ಆ್ಯಂಡ್ ಸೋಷಿಯಲ್ ಎಂಪವರ್ಮೆಂಟ್. Breaking stereotypes. As a girl from a small town, she broke the stereotype that students from Hindi medium background cannot excel in national level competitive exams. ಸೊ ಬ್ರೇಕ್ ಸ್ಟೀರಿಯೋಟೈಪ್ಸ್ ಅಂದ್ರೆ ನಮ್ಗೆ ಆಲ್ರೆಡಿ ಒಂದು ಕಲ್ಪನೆಗಳು ಇರ್ತಾವೆ. ಅಂದ್ರೆ ಕನ್ನಡ ಮೀಡಿಯಂ ಹುಡುಗರಾಗಿರ್ಬೋದು, ಅದು ಹಿಂದಿ ಮೀಡಿಯಂ ಹುಡುಗರಾಗಿರ್ಬೋದು, ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋಕ್ಕಾಗಂಗಿಲ್ಲ, ಯಾಕಂದರೆ ಇಂಗ್ಲೀಷ್ ಒಳಗೆ ವೀಕ್ ಇರ್ತಾರೆ ಅಂತ ಹೇಳಿ ನಾವು ಅನ್ಕೊಂಡಿರ್ತೇವೆ. ಅಂಥ ಒಂದು ಏನಪ್ಪ ಅಂತಂದ್ರೆ ಏನು ನಮ್ಗೆ ವಿಚಾರಗಳಿದ್ದೂ ಅಥವಾ ಒಂದು ನಾವು ಆಲ್ರೆಡಿ ಅದನ್ನು ಅಂಥದ್ದು ವಿಚಾರ ಮಾಡಿರ್ತೇವೆ. ಏನಪ್ಪ ಅಂತಂದ್ರೆ ಇಂಗ್ಲೀಷ್ ನಮ್ಮದು ಸರಿ ಇಲ್ಲ ಅಂದ್ರೆ ನಾವು ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನಾವು ಪಾಸ್ ಆಗಿಲ್ಲ, ಹಾಗೆಲ್ಲ ಏನು ಇರಂಗಿಲ್ಲ, ನಾವು ಪರ್ಫೆಕ್ಷನ್ ಮಾಡ್ಕೋಬೋದು. ಆ ಒಂದು ಸ್ಟೀರಿಯೋಟೈಪನ್ನು ಕೂಡ ಮುರಿದು ಬಿಡ್ತಾಳಕ್ಕಿ. ಈವನ್ ಹಿಂದಿ ಮೀಡಿಯಂ ಹುಡುಗರಾಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಹುಡುಗರಾಗಿರ್ಬೋದು ಅಥವಾ ಅನ್ಯ ಭಾಷೆ ವಿದ್ಯಾರ್ಥಿಗಳನ್ನೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ IAS ಅಥವಾ IPS ಎಕ್ಸಾಮನ್ನು ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮನ್ನು ಹಾಕಿ ಕ್ಲಿಯರ್ ಮಾಡು ಅಂತ ಹೇಳಿ ನಮ್ಗೆ ತೋರಿಸ್ಕೊಡ್ತಾಳ. ನೆಕ್ಸ್ಟ್ ನೋಡ್ರಿ, ಇಂಪ್ರೆಷನ್ ಟು ಅದರ್ಸ್. Her journey is a source of impressions for thousands of vernacular medium students who fear English. She proved that with dedication, the language barrier can be overcome. ಸೊ ಏನಪ್ಪ ಅಂತಂದ್ರೆ ಆಕಿನ ಒಂದು ಏನು ದಾರಿ ಇಟ್ಟಿದ್ದಾಳೋ, ಅವಳ ಒಂದು IAS ಆಗುವಂಥ ಏನು ದಾರಿ ಇತ್ತು ಅದು ಭಾಳ ಕಷ್ಟಕರವಾಗಿತ್ತು ರೀ. ನಿಮ್ಗೆ ಗೊತ್ತಿರಲಿ, ಆಕಿ ಮಿನಿಮಮ್ ಒಂದು 5 ರಿಂದ 6 ಗೌರ್ಮೆಂಟ್ ಎಕ್ಸಾಮ್ ಬರ್ತಾಳೆ. 6 ಗೌರ್ಮೆಂಟ್ ಎಕ್ಸಾಮನ್ನು ಮೊದಲನೇ ಪ್ರಯತ್ನ ಒಳಗನ ಏನಪ್ಪ ಅಂತಂದ್ರೆ ಆಕಿ ಪಾಸ್ ಮಾಡ್ಕೊಂಡಾಳ್ರಿ. ಆಕಿ ಈವನ್ IRS ಇಂಡಿಯನ್ ರೈಲ್ವೆ ಸರ್ವಿಸ್ ಎಕ್ಸಾಮ್ನು ಕೂಡ ಆಕಿ ಕ್ಲಿಯರ್ ಮಾಡ್ಕೊಂಡಾಳ. ಅಲ್ಲಿ ಇದ್ಕೊಂಡನ IRS ಇಂಡಿಯನ್ ರೈಲ್ವೆ ಸರ್ವಿಸ್ ಮಾಡ್ಕೊಂತಾನ ಇನ್ನು ಟ್ರೈನಿಂಗ್ ಪೀರಿಯಡ್ ಒಳಗೆ ಇರ್ತಾಳ್ರಿ. ಆಕಿ ಒಂಥರ ಚಲೋ ಅನ್ಸಂಗಿಲ್ಲ, ನಾನು ಏನು ಮಾಡತ್ತೇನೆ ಇಲ್ಲಿ, ನಾ ಇನ್ನೂ ಓದಬೇಕಾಗಿತ್ತಲ್ಲ ಅಂತಂದು ಹೇಳಿ ಆಕಿ ಅನಿಸ್ತೈತಿ. ಅವಾಗ ನನ್ನ ತಾಯಿಗೆ ಫೋನ್ ಹಚ್ತಾಳಕಿ, ನನಗೇನೋ ಇನ್ನೂ ಬಿಟ್ಟಂಗೆ ಅನ್ಸೈತಿ, ನನಗೆ ಯಾಕೋ ಸರ್ಟಿಫಿಕೇಶನ್ ಇಲ್ಲ, ನನಗೆ ಯಾಕೋ ಚಲೋ ಅನ್ಸೋದಾಗಿತ್ತು ಅಂತ ಹೇಳಿ ಕೇಳಿದಾಗ ಅವ್ರ ತಾಯಿ ಆಕಿಗೆ ನೆನಪು ಮಾಡ್ತಾರೆ. ನೆನಪು ಮಾಡ್ಕೊಂಡು ನೀನು 10ನಂತೆ ಇದ್ದಾಗ ಒಬ್ಬ ನ್ಯೂಸ್ ಪೇಪರ್ ರಿಪೋರ್ಟರ್ ಬಂದು ನಿಂಗೆ ಏನು ಕೇಳಿದಪ್ಪ ಅಂತಂದ್ರೆ ನೀ ಮುಂದೆ ಏನು ಹಾಕಿದೆ ಅಂತ ಹೇಳಿ ಕೇಳಿದ್ರ. ಅವಾಗ ನೀ ಏನು ಹೇಳಿದಿ, ಕಲೆಕ್ಟರ್ ಆಗ್ತದೆ ಅಂತ ಹೇಳಿದಿ. ಆದರೆ ಈಗೇನಪ್ಪ ಅಂತಂದ್ರೆ ನೀನು IRS ಆಗಿದ್ದಿ, ಇಂಡಿಯನ್ ರೈಲ್ವೆ ಸರ್ವಿಸಸ್ ಜಾಯ್ನ್ ಆಗಿದ್ದಿ, ನೀ ಇನ್ನೂ ಕಷ್ಟಪಟ್ಟಪ್ಪ ಅಂತಂದ್ರೆ IASನೂ ಆಗ್ಬೋದು ಅಂತ ಹೇಳಿ ಅವ್ರ ತಾಯಿ ಒಂದು ಮಾತುಗಳನ್ನ ಕೇಳಿ ಆಕಿನೂ ಕೂಡ ಏನಪ್ಪ ಅಂತಂದ್ರೆ ಹೌದಲ್ಲ, ನಾ ಹಿಂಗೆ ಹೇಳಿದ್ನಿ, ನಾನು IAS ಎಕ್ಸಾಮ್ ಬರೀಬೇಕಂತ ಹೇಳಿ ಆಕಿ ಏನಪ್ಪ ಅಂತಂದ್ರೆ 8 ತಾಸು ಡ್ಯೂಟಿ ಒಳಗೆ ಯಾವಾಗ ಟೈಮ್ ಸಿಗ್ತಿತ್ತೋ ಅದನ್ನು ಟ್ಯಾಬ್ಲೆಟನ್ನು ತೆಗೆದು, ಟ್ಯಾಬ್ಲೆಟ್ ಅಂದ್ರೆ ಗುಳಿಗೆ ಅಲ್ರಿ, ಟ್ಯಾಬ್ ಅಂದರೆ ದೊಡ್ಡ ಫೋನ್ ಬರ್ತಾವೆ ನೋಡ್ರಿ, ಆ ಫೋನನ್ನು ಓಪನ್ ಮಾಡಿ ಅದ್ರಾಗೆಲ್ಲ ನೋಟ್ಸ್ ಮಾಡ್ಕೊತಿದ್ದಳು. ಅಲ್ಲಿನ ಏನಪ್ಪ ಅಂತಂದ್ರೆ ರೈಲ್ವೆ ಒಳಗೆ ಜರ್ನಿ ಮಾಡ್ಬೇಕಾದ್ರನ ಅಲ್ಲಿ ಓದ್ಕೊಂಡು ಕುಂತು ಬಿಡ್ತಿರ್ಲಕ್ಕಿ. ಸೊ ಆಕಿ ಏನಪ್ಪ ಅಂತಂದ್ರೆ ಬರೀ ಒಂದು 6-7 ತಿಂಗಳೊಳಗನ IASನು ಕ್ಲಿಯರ್ ಮಾಡ್ತಾಳ್ರಿ. ಆಮೇಲೆ ಪ್ರತಿ ಟೈಮ್ ಆಕಿ 1 ರಿಂದ 10ನೇ ರ್ಯಾಂಕ್ ಒಳಗೆ ಬರೋಕ್ಕಿ ಈ ಸತಿ IAS ಆಕಿ ಏನಪ್ಪ ಅಂದ್ರೆ ಒಂದು 50 ರಿಂದ 55ನೇ ರ್ಯಾಂಕೇನೋ ಆಕಿ ಬರ್ತಾಳೆ. ಸೊ ಅದನ್ನು ಮೊದಲನೇ ಅಟೆಂಪ್ಟ್ ಒಳಗನ IASನು ಕೂಡ ಮೊದಲನೇ ಅಟೆಂಪ್ಟ್ ಒಳಗನ ಕ್ರ್ಯಾಕ್ ಮಾಡಿದಂಥ ಮಹಿಳೆ ಯಾರಪ್ಪ ಅಂತಂದ್ರೆ ಸುರಭಿ ಗೌತಮ್ ರೀ. ಅಷ್ಟೆಲ್ಲ ವರ್ಕ್ ಮಾಡ್ಕೊಂಡು ಕ್ಲಿಯರ್ ಮಾಡಿದಾಳೆ ಆಕಿ. ಸೊ ನೋಡ್ರಿ, ಭಾಷೆ ಅನ್ನೋದು ಏನಪ್ಪ ಅಂತಂದ್ರೆ ನಮಗೊಂದು ಎಲ್ಲೂ ಅಡೆತಡೆ ಆಗಬಾರ್ದು. ಭಾಷೆನ ಇಟ್ಕೊಂಡು ನಾವೇನು ಅನ್ಕೊಂತೀವಿ, ಭಾಳಷ್ಟು ಜನ ನಮ್ಮ BA ಹುಡುಗರಾಗಿರ್ಬೋದು, BSc BCom ಒಂದು ಹಳ್ಳಿಯಿಂದ ಬಂದವ್ರು ಏನಂತಂದ್ರೆ ಸರ್ ನಮಗೆ ಇಂಗ್ಲೀಷ್ ಬರಂಗಿಲ್ಲ ರೀ, ನಮಗೆ ಅಷ್ಟು ಪ್ರಾಬ್ಲಮ್ ಆಗ್ತೈತಿ, ಇಷ್ಟು ಪ್ರಾಬ್ಲಮ್ ಆಗ್ತೈತಿ. ನೋ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ಬೈ ಪ್ರಾಕ್ಟೀಸಿಂಗ್. ಸೊ ನೀವು ಎಷ್ಟು ಮಾತಾಡ್ತಾರೋ ನಿಮ್ಮ ಫ್ರೆಂಡ್ಸ್ ಜೊತೆ, ಎಷ್ಟು ನೀವು ಇಂಗ್ಲೀಷನ್ನ ಕೇಳ್ತಾರೋ ಅಷ್ಟು ಏನಪ್ಪ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ಬರ್ಕೊಂಡು ಹೋಗ್ತೀರಿ. ಆಮೇಲೆ ಓದ್ಕೊಂತಿರ್ಬೇಕು ಕಂಟಿನ್ಯೂಸ್ ಆಗಿ ಅನ್ನೋ ಒಂದು ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ ನಮಗೆ ಇಲ್ಲಿ ಗೊತ್ತಾದೈತೆ ರೀ. ಓಕೆ, ಇನ್ನು 4ನೇ ಪಾಯಿಂಟ್ ಒಳಗೆ 3ನೇದು ನೋಡ್ರಿ. ಮೇನ್ 4ನೇ ಪಾಯಿಂಟ್ ಒಳಗೆ 3ನೇದು, ಅಡ್ವೊಕೇಟಿಂಗ್ ಫಾರ್ ಲ್ಯಾಂಗ್ವೇಜ್ ಇನ್ಕ್ಲೂಷನ್. ಸುರಭಿ now encourages inclusive education policies that do not discriminate based on language. She emphasizes that talent should not be judged by linguistic ability alone. ಸೊ ಇಲ್ಲಿ ಸುರಭಿ ಗೌತಮ್ ಏನು ಹೇಳ್ತಾರಪ್ಪ ಅಂತಂದ್ರೆ ಒಂದು ಟ್ಯಾಲೆಂಟನ್ನು ನೀವು ಬರೇ ಭಾಷೆಯ ಮೇರೆಗೆನ ಕೂಡ ಏನಪ್ಪ ಅಂತಂದ್ರೆ ನೀವು ಅಳಿಬಾರ್ದು ಅಂತಂದು ಹೇಳ್ತಾಳೆ. ಯಾಕಂದ್ರೆ ಆಕಿಗೂ ಕೂಡ ಇಂಗ್ಲೀಷ್ ಭಾಷೆ ಬರ್ತಿರಂಗಿಲ್ಲ, ಹಂಗಂತ ಹೇಳಕ್ಕೆ ಎಲ್ಲೂ ಸ್ಟಾಪ್ ಆಗಿಲ್ಲ. ಆದರೆ ಭಾಳಷ್ಟು ಹುಡುಗರು ಏನಪ್ಪ ಅಂತಂದ್ರೆ ಭಾಷೆ ನನಗೆ ಬರಂಗಿಲ್ಲ, ನಮ್ಗೆ ಇಂಗ್ಲೀಷ್ ಬರಂಗಿಲ್ಲ ಅಂತ ಹೇಳಿ ಅಲ್ಲೇ ಹಿಂದೆ ಉಳಿದು ಬಿಡ್ತಾರೆ. ಸೊ ಅಂಥದ್ದು ನಿಮ್ಮ ತಲೆಯೊಳಗೆ ಇಟ್ಕೋಬೇಡ್ರಿ ಅಂತ ಹೇಳಿ ಇಲ್ಲಿ ಸುರಭಿ ಗೌತಮ ನಮಗೆ ಅವರ ಒಂದು ಯೂಟ್ಯೂಬ್ ವಿಡಿಯೋ ಮೂಲಕ ನಮ್ಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ನೆಕ್ಸ್ಟ್ ಪಾಯಿಂಟ್ ಹೋಗಿದ್ದ ಮುಂಚೆ ನಿಮಗೆ ಇದು ವಿಡಿಯೋ ಅರ್ಥ ಆಗಾಯಿತು, ನಿಮಗೆ ತಿಳಿಯಾಯ್ತಪ್ಪ ಅಂತಂದ್ರೆ ಭಾಳ ಈಸಿ ಅನ್ಸಿದ ನನ್ನ ಪಾಯಿಂಟ್ಸ್ಗಳೆಲ್ಲ ಕಮೆಂಟ್ ಮಾಡಿರಿ, ಹೆಂಗಿತ್ತು ಅನ್ನೋದು ಹೇಳ್ರಿ.
ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಆಮೇಲೆ ಹಂಗೆ ಶೇರ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನೆಕ್ಸ್ಟ್ ನೋಡಿರಿ, ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಆ್ಯಂಡ್ ಐಡೆಂಟಿಟಿ ಅಂತ ಹೇಳಿ 5ನೇ ಪಾಯಿಂಟ್. ಲ್ಯಾಂಗ್ವೇಜ್ ಆ್ಯಂಡ್ ಐಡೆಂಟಿಟಿ ಅಂತಂದು ಹೇಳಿ 5ನೇ ಪಾಯಿಂಟ್ ರೀ. ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್. ಸುರಭಿ ನೆವರ್ ಡಿಸ್ರೆಸ್ಪೆಕ್ಟೆಡ್ ಹರ್ ಮದರ್ ಟಂಗ್. ಶಿ ಮೇಂಟೈನ್ಡ್ ಅ ಬ್ಯಾಲೆನ್ಸ್ಡ್ ವ್ಯೂ ವ್ಯಾಲ್ಯೂವಿಂಗ್ ಬೋತ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಸೊ ಏನಪ್ಪ ಅಂದ್ರೆ ಎರಡೂ ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ಅಂದರೆ ಇಂಗ್ಲೀಷ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಲು, ಹಾಗೆ ಹಿಂದಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆನ ಕೊಟ್ಟರು. ಎರಡೂದ್ರ ನಡುವೆ ಬ್ಯಾಲೆನ್ಸ್ ಇರಬೇಕಂತ ಹೇಳ್ತಾಳೆ. ನೆಕ್ಸ್ಟ್ ನೋಡ್ರಿ, ಕಲ್ಚರಲ್ ಸೆನ್ಸಿಟಿವಿಟಿ. ವೈಲ್ ಶಿ ಮಾಸ್ಟರ್ಡ್ ಇಂಗ್ಲೀಷ್ ಫಾರ್ ಅಕಾಡೆಮಿಕ್ ಆ್ಯಂಡ್ ಪ್ರೊಫೆಷನಲ್ ನೀಡ್ಸ್, ಶಿ ಕಂಟಿನ್ಯೂ ಟು ಯೂಸ್ ಹಿಂದಿ ಆಸ್ ಅ ಮೀಡಿಯಮ್ ಆಫ್ ಕನೆಕ್ಷನ್ ವಿತ್ ರೂಟ್ಸ್ ದ ಪೀಪಲ್ ಶಿ ಸರ್ವ್ಸ್ ಆಸ್ ಅನ್ ಆಫೀಸರ್. ಸೊ ಇಂಗ್ಲೀಷಿನ ಬರೀ ಅಕಾಡೆಮಿಕ್ ಒಳಗೆ ಆಕಿ ಯೂಸ್ ಮಾಡ್ತಾಳೆ, ಪ್ರೊಫೆಷನಲ್ ನೀಡ್ಸ್ ಇದ್ದಲ್ಲ ಅಷ್ಟೇ ಇಂಗ್ಲೀಷನ್ನ ಬಳಸ್ತಾಳೆ. ಇನ್ನು ಉಳಿದ ಕಡೆ ಎಲ್ಲ ಏನಪ್ಪ ಅಂತಂದ್ರೆ ಹಿಂದಿನ ಬಳಸ್ತಾಳೆ. ಯಾಕಂದ್ರೆ ಎಲ್ಲ ಈ ನೋಡ್ರಿ IAS ಆಗಿದೆ ಅಂತ ಹೇಳಿ ಬರೀ ಇಂಗ್ಲೀಷ್ ಒಳಗಡೆ ಮಾತಾಡಿದ್ರೆ ಈ ಯಾರ್ಯಾರಿಗೆ ಏನಾರ ಪ್ರಾಬ್ಲಮ್ ಆಗೈತಿ, ಏನ್ರಿ ಆಕಿಗೆ ಬಂದು ಮಾಡಾಕತ್ರಪ್ಪ ಅಂತಂದ್ರೆ ಆಕಿ ಏನು ಮಾಡ್ತಿದ್ರು ಅಂದ್ರೆ ಹಿಂದಿ ಒಳಗೆ ಅವರಿಗೆ ರಿಪ್ಲೈ ಮಾಡ್ತಿದ್ರು, ಅಥವಾ ಇಂಗ್ಲೀಷದ ಗಮ್ಮಟಿತನ ತೋರಿಸಿರಲಿಲ್ಲ. ಆಕಿ ಬ್ಯಾಲೆನ್ಸ್ ಮಾಡ್ತಿರಲಿ. ಆಮೇಲೆ ಆಕಿಗೆ ಸೆನ್ಸಿಟಿವಿಟಿ ಇತ್ತು, ಇಂಗ್ಲೀಷ್ನ ಎಷ್ಟು ಬೇಕು ಅಷ್ಟೇ ಇರಬೇಕು, ಹಿಂದಿನ ಎಲ್ಲಿ ಬಳಸಬೇಕು ಅಲ್ಲಿ ಹಿಂದಿ ಬಳಸಬೇಕು, ಎಲ್ಲಿ ಇಂಗ್ಲೀಷ್ನ ಬಳಸಬೇಕು ಅಲ್ಲಿ ಮಾತ್ರ ಇಂಗ್ಲೀಷ್ ಬಳಸ್ಬೇಕಂತೇಳಿ ಆಕಿ ಅನ್ಕೊತಾಳ. ಇನ್ನು ನೆಕ್ಸ್ಟ್ ನೋಡ್ರಿ, ಕನ್ಕ್ಲೂಷನ್ ನೋಡ್ಬೋದು ನಾವು. ನಿಮ್ಗೆ ಈ ಪಾಯಿಂಟ್ಸ್ನ ಹೇಳ್ಕೊಂತಾನೆ ಲೈಫ್ ಒಳಗೆ ಏನೇನಾಯ್ತು ಏನೇನಿಲ್ಲ ಅನ್ನೋದು ನಾನು ನಿಮಗೆ ಸ್ಟೋರಿ ಹೇಳಿದ್ದೀನಿ. ಇವು ಪಾಯಿಂಟ್ಸ್ನು ನೀವು ಎಕ್ಸಾಮ್ ಒಳಗೆ ಮೆನ್ಷನ್ ಮಾಡಿರಿ. ಹಂಗೆ ನಾ ಈಗೇನು ನಿಮಗೆ ಸುರಭಿ ಗೌತಮ್ ಅವ್ರ ಸ್ಟೋರಿ ಹೇಳಿದ್ನೋ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು ರೀ. ನೆಕ್ಸ್ಟ್ ನೋಡ್ರಿ, ದ ರೋಲ್ ಆಫ್ ಲ್ಯಾಂಗ್ವೇಜ್ ಇನ್ ಸುರಭಿ ಗೌತಮ್ಸ್ ಲೈಫ್ ಈಸ್ ನಾಟ್ ಮಿಯರ್ಲಿ ಅ ಮ್ಯಾಟರ್ ಆಫ್ ಕಮ್ಯುನಿಕೇಶನ್ ಬಟ್ ಅ ಪವರ್ಫುಲ್ ಟೂಲ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಸೊ ಇದು ಬರೀ ಮಾತಾಡೋಕ್ಕಷ್ಟ ಒಂದು ಭಾಷೆ ಅನ್ನೋದೇನಪ್ಪ ಅಂತಂದ್ರೆ ಸುರಭಿ ಗೌತಮ್ ಅವರ ಜೀವನದೊಳಗೆ ಬರೀ ಒಂದು ಭಾಷೆಗಷ್ಟು ಸೀಮಿತವಾಗಿರಲಿಲ್ಲ. ಅದೊಂದೇನಪ್ಪ ಅಂತಂದ್ರೆ ತನ್ನ ಜೀವನ ಬದಲಾವಣೆ ಮಾಡೋಕೆ ಒಂದು ದೊಡ್ಡ ಒಂದು ವೆಪನ್ ಆಗಿಬಿಡ್ತೈತಿ ಅಂತ ಹೇಳಿ ನೋಡ್ಬೋದು ನಾವು. ಪವರ್ಫುಲ್ ಟೂಲ್ ಆಗಿಬಿಡ್ತದು. ಓಕೆ, ತನ್ನ ಇಡೀ ಜೀವನವನ್ನು ಬದಲು ಮಾಡ್ತೀವಿ ನೋಡ್ರಿ. ಹಿಂದಿ ಭಾಷೆಯಿಂದ ಹಿಡಿದು ಓಕೆ IAS IPS ಮಾಡೋನು ಬಂದಳು ಅಂದ್ರೆ ಇಂಗ್ಲೀಷ್ ಭಾಷೆನ ಕಲಿತು IAS IPS ಕೂಡ ಪಾಸ್ ಮಾಡ್ತಾಳೆ ಅಂತ ಹೇಳಿ ನಾವು ನೋಡ್ಬೋದು. ಇಟ್ ಹೆಲ್ಪ್ಡ್ ಹರ್ ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಹರ್ ರೂರಲ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಅರ್ಬನ್ ಕಾಂಪಿಟೇಟಿವ್ನೆಸ್. ಸೊ ಈ ಇಂಗ್ಲೀಷ್ ಭಾಷೆ ಕಲಿಯೋದ್ರಿಂದ ಏನಪ್ಪ ಅಂತಂದ್ರೆ ರೂರಲ್ ಒಳಗೆ ಇದ್ರೂ ಕೂಡ ಈ ಅರ್ಬನ್ ಒಳಗೆ ಏನು ಕಾಂಪಿಟೇಷನ್ ಇತ್ತು ಅದಕ್ಕೆ ಸರಿ ಸಮಾನವಾಗಿ ನಿಲ್ತಾಳೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿಯೋದ್ರಿಂದ. ಓಕೆ, ನಿಮಗೂ ಕೂಡ ನೋಡಿರಿ ಭಾಳ ಜನ ಹಳ್ಳಿಯಿಂದ ಬಂದ್ರೆ ಇಂಗ್ಲೀಷ್ ಪರ್ಫೆಕ್ಷನ್ ಮಾಡ್ಕೊಂಡ್ರೆ ನೀವು ಎಲ್ಲೂ ಸರ್ವೈವ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಗ್ತೈತಿ. ನೆಕ್ಸ್ಟ್ ನೋಡಿರಿ, ಲ್ಯಾಂಗ್ವೇಜ್ ಬಿಕೇಮ್ ಹರ್ ಸ್ಟ್ರೆಂತ್ ನಾಟ್ ವೀಕ್ನೆಸ್. ಸೊ ಭಾಷೆ ಅನ್ನೋದು ಏನಪ್ಪ ಅಂತಂದ್ರೆ ಆಕಿ ಸ್ಟ್ರೆಂತ್ ಆಯ್ತು ಹೊರತಾಗಿ ವೀಕ್ನೆಸ್ ಆಗಲಿಲ್ಲ ಅಂತಂದು ಹೇಳಿ ನಾವು ನೋಡ್ಬೋದು. Her story is a living example of how determination, self-learning and resilience can turn a disadvantage into a defining strength. ಸೊ ಈ ಅವಳ ಒಂದು ಡಿಟರ್ಮಿನೇಷನ್ ಏನಪ್ಪ ಅಂತಂದ್ರೆ ತನ್ನ ಡಿಟರ್ಮಿನೇಷನ್ ಅಂದ್ರೆ ಮಾಡಬೇಕು ಅನ್ನೋ ಏನು ಹುಮ್ಮಸ್ಸಿತ್ತು ಅಥವಾ ಒಂದು ದೃಢತೆ ಇತ್ತು, ದೃಢ ನಿರ್ಧಾರ ಇತ್ತು. ಅದರಿಂದ ಏನಪ್ಪ ಅಂತಂದ್ರೆ ಅವಳು ಕಲಿತು ಎಷ್ಟು ಬೇಕಾದ ಕಷ್ಟಗಳು ಬಂದ್ರೂ ಕೂಡ ಆಕಿ ಡಿಸ್ಅಡ್ವಾಂಟೇಜಸ್ ಏನಿದ್ರು ಅದನ್ನೆಲ್ಲನೂ ಏನಪ್ಪ ಅಂತಂದ್ರೆ ಸ್ಟ್ರೆಂತ್ ಆಗಿ ಹೊರಹೊಮ್ತಾವ. ಸೊ ಈ ಕಡೆ ಏನು ಆಗಂಗಿಲ್ಲ ಅನ್ಕೊಂಡಿದ್ರು ಅದನ್ನು ಚಾಲೆಂಜಾಗಿ ತೊಗೊಂಡು ಆಕಿ ಮಾಡಿ ತೀರಿದ ನಂತರ ಅವೆಲ್ಲನೂ ಕೂಡ ಆಕಿ ಏನಪ್ಪ ಅಂತಂದ್ರೆ ಪ್ಲಸ್ ಪಾಯಿಂಟ್ಸ್ ಆಗ್ತಾವೆ ಅಂತ ಹೇಳಿ ನೋಡ್ಬೋದು. ಫಾರ್ ಆಸ್ಪಿರೆಂಟ್ಸ್ ಅಕ್ರಾಸ್ ದ ಕಂಟ್ರಿ ಎಸ್ಪೆಷಲಿ ಫ್ರಮ್ ರೀಜನಲ್ ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡ್, ಶಿ ಸ್ಟ್ಯಾಂಡ್ಸ್ ಆಸ್ ಅ ರೋಲ್ ಮಾಡೆಲ್ ಹೂ ಇಂಪ್ರೂವ್ಡ್ ದ್ಯಾಟ್ no dream is too big, one is willing to overcome the barriers linguistics or otherwise. ಸೊ ನೀವು ಹಳ್ಳಿಯಿಂದ ಬರಲಿ ಸಿಟಿಯಿಂದ ಬರಲಿ, ಆದರೆ ನೀವು ಹಳ್ಳಿಯಿಂದ ಇದ್ರಪ್ಪ ಅಂತಂದ್ರೆ ನಿಮಗೆಲ್ಲಿಯೂ ಯಾವುದೂ ಅಡೆತಡೆ ಆಗಬಾರ್ದು. ನಿಮ್ಮ ಒಂದು ನಿರ್ಧಾರ ದೃಢ ಇತ್ತಪ್ಪ ಅಂತಂದ್ರೆ ಅಗದಿ ಒಂದು ದೃಢ ನಿರ್ಧಾರ ನೀವು ತೊಗೊಂಡಿದ್ರೆ 100% ಏನಪ್ಪ ಅಂತಂದ್ರೆ ನೀವು IAS ಆಗ್ಬೋದು, IPS ಆಗ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ನೀವು ಕ್ಲಿಯರ್ ಮಾಡ್ಬೋದು. ನೋಡ್ರಿ ಇಲ್ಲಿ BA BSc BComದವ್ರಿಗಾದ್ರೆ ಏನಪ್ಪ ಅಂತಂದ್ರೆ ನೀವು ಎಕ್ಸ್ಟ್ರಾ ಎಕ್ಸಾಮ್ ಯಾವ್ದು ಬರ್ತೈತಿ, ಇಲ್ಲಿ IBPS ಎಕ್ಸಾಮ್ಸ್ಗಳು ಬರ್ತಾವೆ. ಅದಲ್ದ ನೀವು ಸಿವಿಲ್ ಸರ್ವಿಸಸ್ ಕಟ್ಬೋದು ರೀ. ಹಂಗೆ BAದವ್ರಿಗೆ ನೋಡ್ರಿ ಅವರು ಕೂಡ IBPS ಮತ್ತು ಸಿವಿಲ್ ಸರ್ವಿಸ್ ಎಕ್ಸಾಮ್ ಕಟ್ಬೋದು. ಸೈನ್ಸ್ದವ್ರನ್ನೂ ಕೂಡ IBPS ಸಿವಿಲ್ ಸರ್ವಿಸಸ್. ಸೊ ಎಲ್ಲ ಎಕ್ಸಾಮ್ಸನ್ನು ಕಟ್ಬೋದು. ಹಂಗಂತ ಹೇಳಿ ಭಾಷೆ ಎಲ್ಲೂ ನಿಮ್ಗೆ ಅಡೆತಡೆ ಆಗಬಾರ್ದು. ನೀವು ಭಾಷೆನ ಪರ್ಫೆಕ್ಷನ್ ಮಾಡ್ಕೊಂಡ್ರಿ. ಇಫ್ ಯು ಲರ್ನ್ ಇಂಗ್ಲೀಷ್ ಪ್ರಾಪರ್ಲಿ, ಇಫ್ ಯು ಪ್ರಾಕ್ಟೀಸ್ ಇಂಗ್ಲೀಷ್ ಪ್ರಾಪರ್ಲಿ, ಮೈ ಡಿಯರ್ ಸ್ಟೂಡೆಂಟ್, ಸಕ್ಸಸ್ will be in your bag or in your pocket. Keep that in your mind. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಏನಪ್ಪ ಅಂತಂದ್ರೆ ಸುರಭಿ ಗೌತಮ್ ಅವ್ರ ಲೈಫನ್ನು ನೋಡಿದ್ವಿ. ನಡಕ್ಕೆ ಇನ್ನೊಂದಿಷ್ಟು ಇನ್ಸ್ಟೆನ್ಸಸ್ಗಳು ಬರ್ತಾವೆ. ಅವು ಯಾವಪ್ಪ ಅಂತಂದ್ರೆ ಸುರಭಿ ಗೌತಮ್ 10ನೇ ಪರೀಕ್ಷೆ ಬರಿಬೇಕಾದ್ರೂ ಕೂಡ ಆಕಿ ಒಂದು ಪ್ರಾಬ್ಲಮ್ ಆಗ್ತೈತಿ, ಜ್ವರ ಇರ್ತಾವೆ, ಆಕಿ ಟೈಫಾಯ್ಡ್ ಆಗಿರ್ತೈತಿ. ಕಂಟಿನ್ಯೂಸ್ ಆಗಿ ಒಂದು ರೀತಿಯಿಂದ ಇಂಜೆಕ್ಷನನ್ನು ತೊಗೋತಿರ್ತಾರೆ. ಆ ಇಂಜೆಕ್ಷನ್ ಆಕಿ ಸಿಟಿ ಒಳಗೆ ಅವ್ರ ಊರೊಳಗೆ ಅವೈಲೇಬಲ್ ಇರೋಂಗಿಲ್ಲ. ಅಂದ್ರೂ ಕೂಡ ಏನಪ್ಪ ಅಂತಂದ್ರೆ ಹೆಂಗೆ ಮಾಡಿ ಅದನ್ನ ಇಂಜೆಕ್ಷನ್ ತೊಗೊಂಡು ಮಾಡಿ ಎಲ್ಲ ಪಾಸ್ ಆಗ್ತಾಳೆ ರೀ, ಎಕ್ಸಾಮ್ ಪಾಸ್ ಆಗ್ತಾಳೆ, 10th ರ್ಯಾಂಕ್ ಬರ್ತಾಳೆ, PUC ರ್ಯಾಂಕ್ ಬರ್ತಾಳೆ.
PUC ಒಳಗೆ ಇರಬೇಕಾದ್ರೆ ಈ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾಳ್ರಿ. ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಸಿಕ್ಕಿರ್ತದೆ ಆಕೆಗೆ. ಟಾಪ್ ಹುಡುಗರು ಗಟ್ಟ ಸಿಗ್ತಿರ್ತಾವು. ಹಂಗೆ ಇಂಜಿನಿಯರಿಂಗ್ ಒಳಗೆ ಹೋದ ನಂತರ ಮೊದಲನೇ ಸೆಮ್ ಒಳಗೆ ಅಗದಿ ಪರ್ಫೆಕ್ಟ್ ಇಂಗ್ಲೀಷ್ ಓದಿ ಇಂಜಿನಿಯರಿಂಗ್ ಒಳಗೆ ಅಗದಿ ಎಲ್ಲಕ್ಕಿಂತ ಚಲೋ ಸ್ಕೋರ್ ಮಾಡಿ ಯೂನಿವರ್ಸಿಟಿಗೆ ರ್ಯಾಂಕ್ ಪಡ್ಕೊಂಡು ಚಾನ್ಸಲರ್ ಸ್ಕಾಲರ್ಶಿಪ್ನ ತೊಗೊತಾಳ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಒಳಗೂ ಕೂಡ ಆಕೆ ಕೆಲಸ ಮಾಡಿದಾಳ. ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿ ನೆನ್ಪಿಟ್ಕೋರಿ, ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿ ಕೆಲಸನೂ ಕೂಡ ಮಾಡಿದಾಳ. ಆಕೆ ಒಂದು 5 ಗೌರ್ಮೆಂಟ್ ಜಾಬ್ ಒಮ್ಮೆ ಅಪ್ಲೈ ಮಾಡಿದಾಳೆ ರೀ. 5ಕ್ಕೂ ಆಕೆ ಸೆಲೆಕ್ಷನ್ ಆಗ್ತಾಳೆ ಎಕ್ಸಾಮ್ ಬರೆದು. ಹಂಗೆ ಇದು 6ನೇದು ಏನಪ್ಪ ಅಂದ್ರೆ IAS ಎಕ್ಸಾಮ್ನು ಕೂಡ ಆಕೆ ಪಾಸ್ ಮಾಡ್ಕೋತಾಳೆ. ಗೇಟ್ ಆಮೇಲೆ ಈ ಇದು IRS ಆಗಿರ್ಬೋದು, IAS ಎಕ್ಸಾಮ್ ಆಗಿರ್ಬೋದು, ಬೇರೆ ಬೇರೆ ಒಂದು ವಿಧಿವಿಧ ಅಂತ ಎಕ್ಸಾಮ್ಸ್ಗಳನ್ನ ಕಟ್ಟಿ ಪಾಸ್ ಮಾಡ್ಕೊಂಡಿರ್ತಾಳೆ. ಅಂಥ ಒಂದು ಏನಪ್ಪ ಅಂತಂದ್ರೆ ಲೈಫ್ ಯಾರ್ದಂದ್ರೆ ಈ ಸುರಭಿ ಗೌತಮ್ ಅಂತ ಹೇಳಿ ನೋಡ್ಬೋದು ನಾವು. ಸೊ ಪ್ರತಿಯೊಬ್ಬರು ಈ ಲ್ಯಾಂಗ್ವೇಜ್ನ ಮಹತ್ವವನ್ನು ತಿಳ್ಕೊಂಡು ಲ್ಯಾಂಗ್ವೇಜನ್ನು ಕಲೀರಿ ಅಂತಂದು ಹೇಳಿ ಈ ಮೂಲಕ ನಮಗೆ ಸುರಭಿ ಗೌತಮ್ ಅವರು ಹೇಳ್ತಾರೆ. ಎಸ್ ಮಾಡಿ ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿತ್ತು, ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನು ಮರೆಯೋಬೇಡಿ. ಆಮೇಲೆ ಕಮೆಂಟ್ ಮಾಡಿರಿ ನೀವು ಈ ವಿಡಿಯೋ ಹೆಂಗಿತ್ತು ಅಂತಂದು ಹೇಳ್ರಿ ನನಗೆ. ಅದ್ರ ಜೊತೆಗೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತದನ್ನು ಕೂಡ ಹೇಳ್ರಿ. ಎಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮಾಡಿ ಸ್ಟೂಡೆಂಟ್.